ಹಾಯ್. ಸೊ ಲಾಸ್ಟ್ 2 ಕ್ಲಾಸಸಲ್ಲಿ ನಾವು ಎಕನಾಮಿಕ್ಸಿನ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಟರಿ ಟು ಮೈಕ್ರೋ ಎಕನಾಮಿಕ್ಸಿನ ಚಾಪ್ಟರಿಂದ ಚೂಸ್ ದ ಕರೆಕ್ಟ್ ಆನ್ಸರ್ಸ್, ಹಾಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ಸ್, ಇನ್ನು 1 ವರ್ಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡಿದ್ವಿ. ಇನ್ನು ನೆನ್ನೆ ಕ್ಲಾಸಲ್ಲಿ ನಾವು 2 ಮಾರ್ಕ್ಸಿನ ಕ್ವಶನ್ ಆನ್ಸರ್ಸ್ ನೋಡಿದ್ವಿ. ಸೊ ಇವತ್ತಿನ ವೀಡಿಯೋದಲ್ಲಿ 4 ಮಾರ್ಕ್ಸಿನ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಹೌ ದ ಫ್ಯಾಮಿಲಿ ಫಾರ್ಮ್ ವೀವರ್ ಟೀಚರ್ ಕ್ಯಾನ್ ಯೂಸ್ ದೇರ್ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಇನ್ ಅ ಸಿಂಪಲ್ ಎಕಾನಮಿ. ಸೊ ನಾನು ಫಸ್ಟು ಆನ್ಸರ್ನ ಪೂರ್ತಿ ನೋಟ್ಸಲ್ಲಿ ಹೇಗಿದೆ ಅದನ್ನು ಓದ್ತೀನಿ. ಅದಾದ ನಂತರ ಫುಲ್ ಬ್ರಾಡಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಸಿಂಪಲ್ಲಾಗಿ ಏನು ಇಂಪಾರ್ಟೆಂಟ್ ಇದೆಯೋ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಓಕೆ ನೋಡಿ, ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಸಮ್ ಅಮೌಂಟ್ ಆಫ್ ಓನ್ಲಿ ಅ ಫ್ಯೂ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ that he would like to use. A family farm may own a plot of land, some grains, farming implements, maybe pair of bullocks, and also the labor services of the family members. A weaver may have some yarn, some cotton, and other instruments required for weaving cloth. The teacher in the local school has the skills required to impact education to the students. Some others in the society may not have any resources except their own labor services. Each of these decision-making units can produce some goods or services by using the resources that it has and use part of the produce to obtain the many other goods and services which it needs. For example, the family farm can produce corn, use part of the produce to consumption purposes, and produce clothing, housing, and various services in exchange for the rest of the produce. Similarly, the weaver can get the goods and services that he wants in exchange for the cloth he produces in his yarn. The teacher can earn some money by teaching students in the school and use the money for obtaining the goods and services that he wants. Each individual can thus use his resources to fulfill his needs. So ಇಲ್ಲಿ ಕ್ವೆಶ್ಚನ್ ಏನಂತ ಇದೆ ನೋಡಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಹೌ ದ ಫ್ಯಾಮಿಲಿ ಫಾರ್ಮ್ ವೀವರ್ ಟೀಚರ್ ಕ್ಯಾನ್ ಯೂಸ್ ದೇರ್ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಇನ್ ಸಿಂಪಲ್ ಎಕಾನಮಿ. ಹೇಗೆ ಒಬ್ಬ ಫ್ಯಾಮಿಲಿ ಫಾರ್ಮ್, ವೀವರ್ ಮತ್ತು ಟೀಚರ್ ಒಂದು ಸಿಂಪಲ್ ಎಕಾನಮಿಯಲ್ಲಿ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಅವರ ಒಂದು ನೀಡ್ಸ್ನ ಫುಲ್ಫಿಲ್ ಹೇಗೆ ಮಾಡ್ಕೊಳ್ತಾರೆ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಒನ್ ಬಂದು ಫ್ಯಾಮಿಲಿ ಫಾರ್ಮ್. ಒಬ್ಬ ಫ್ಯಾಮಿಲಿ ಫಾರ್ಮ್ ಇನ್ ಜನರಲ್ ಆಗಿ ಒಂದು ಪ್ಲಾಟ್ ಆಫ್ ಲ್ಯಾಂಡ್ನ ಬೈ ಮಾಡ್ಕೊಳ್ಳೋದಾಗಿರ್ಬೋದು, ಸಮ್ ಗ್ರೇನ್ಸು, 1-2 ಬುಲ್ಲಕ್ಸ್ಗಳು, ಇದಿಷ್ಟು ಒಬ್ಬ ಫಾರ್ಮರ್ನ ನೀಡಾಗಿರುತ್ತೆ. ಸೊ ಇದನ್ನು ಒಬ್ಬ ಫಾರ್ಮರ್ ಫುಲ್ಫಿಲ್ ಮಾಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಒಬ್ಬ ವೀವರ್ ಒಂದಿಷ್ಟು ಯಾರ್ನ್ ಅಂದರೆ ನೂಲು ಅಂತ ಹೇಳಿ. ಓಕೆ, ನೂಲು ಆಗಿರ್ಬೋದು ಅಥವಾ ಕಾಟನ್ ಆಗಿರ್ಬೋದು, ಜೊತೆಗೆ ಕ್ಲಾತ್ಸ್ನ ಅಂದರೆ ಬಟ್ಟೆನ ವೀವ್ ಮಾಡೋಕ್ಕೆ ಏನು ಇನ್ಸ್ಟ್ರೂಮೆಂಟ್ಸ್ ಬೇಕು, ಇದೆಲ್ಲ ಒಬ್ಬ ವೀವರ್ ನೀಡ್ನ ಫುಲ್ಫಿಲ್ ಮಾಡ್ಕೊಳ್ತಾರೆ. ಓಕೆ, ಅದೇ ರೀತಿಯಲ್ಲಿ ಇನ್ನು ಟೀಚರ್. ಸೊ ಅ ಟೀಚರ್ ಕ್ಯಾನ್ ಯೂಸ್ ದ ಸ್ಕಿಲ್ಸ್ ಆ್ಯಂಡ್ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಬೈ ಆಫರಿಂಗ್ ಟ್ಯುಟೋರಿಂಗ್, ಕ್ರಿಯೇಟಿಂಗ್ ಎಜುಕೇಷನಲ್ ಮಟೀರಿಯಲ್ ಆರ್ ಕ್ರಿಯೇಟಿಂಗ್ ಆನ್ಲೈನ್ ಕೋರ್ಸಸ್ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್. ನೋಡಿ, ಇವರು ಟೀಚರ್ಸ್ ಏನು ಮಾಡ್ತಾರೆ ಅಂತಂದರೆ ಒಂದು ಎಕ್ಸ್ಟ್ರಾ ಇನ್ಕಮ್ನ ಪಡ್ಕೊಳ್ಳೋಕ್ಕೋಸ್ಕರ ಆನ್ಲೈನ್ ಕೋರ್ಸಸ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಟ್ಯುಟೋರ್ಸ್ನ ಓಪನ್ ಮಾಡ್ತಾರೆ, ಟ್ಯೂಷನ್ಸ್ ಮಾಡ್ತಾರೆ. ಆಮೇಲೆ ಎಜುಕೇಷ್ನಲ್ ಮಟೀರಿಯಲ್ಸ್ ಏನಿರುತ್ತೆ, ನೋಟ್ಸು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕೊಡ್ತಾ ಹೋಗ್ತಾರೆ, ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಅವರು ಯೂಸ್ ಮಾಡುವಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಸೆಕೆಂಡ್ ಕ್ವೆಶ್ಚನ್ ನೋಡಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟೈರ್. ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟೈರ್ನ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್, ಲೆಟ್ ಮಿ ಟೆಲ್ ಯು, ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೊಡಕ್ಷನ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ
ಉತ್ಪಾದನೆ, ಮ್ಯಾನುಫ್ಯಾಕ್ಚರ್ ಅಂತ ಹೇಳಿ, ಹೌದಾ. ಇನ್ನು ಪಾಸಿಬಿಲಿಟಿ ಅಂತ ಅಂದರೆ, ಪಾಸಿಬಿಲಿಟೀಸ್ ಅಂತ ಅಂದರೆ ಅವಕಾಶಗಳು, ಚಾಯ್ಸಸ್ ಅವೈಲಬಲ್. ಇನ್ನು ಫ್ರಾಂಟೈರ್ ಅಂತ ಅಂದರೆ ಒಂದು ಬೌಂಡ್ರಿ ಅಥವಾ ಒಂದು ಲೈನನ್ನು ನಾವು ಫ್ರಾಂಟೈರ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟೈರ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ವಿ ಹ್ಯಾವ್ ಅ 10 rupees. Okay, so we have 10 rupees in our hand, and you have two things that you can buy. One is Lays and another one is Kurkure. Okay, so what are the options you can have now? So first choice ಬಂದು ಪೂರ್ತಿ 10 rupeesನ ಲೇಸ್ ಮೇಲೆ ಇನ್ವೆಸ್ಟ್ ಮಾಡಿ ಲೇಸ್ನ ಬೈ ಮಾಡೋದು. ಪೂರ್ತಿ 10 rupeesನ, ಓಕೆ, ಪೂರ್ತಿ 10 rupeesನ ಫಸ್ಟ್ ಚಾಯ್ಸಲ್ಲಿ ಪೂರ್ತಿ 10 rupeesನ ಲೇಸ್ಗೆ ಇನ್ವೆಸ್ಟ್ ಮಾಡಿ ಲೇಸ್ನ ಬೈ ಮಾಡೋದು. ಇನ್ನು ಸೆಕೆಂಡ್ ಚಾಯ್ಸ್ ಬಂದು ಪೂರ್ತಿ 10 rupeesನ ಕುರ್ಕುರೆ ಮೇಲೆ ಇನ್ವೆಸ್ಟ್ ಮಾಡಿ ಕುರ್ಕುರೆನ ಬೈ ಮಾಡೋದು. ಓಕೆ, ಇನ್ನು ಥರ್ಡ್ ಚಾಯ್ಸ್ ಏನಿದೆ ಅಂತಂದರೆ ₹5 ಲೇಸ್ ಆ್ಯಂಡ್ ₹5 ಕುರ್ಕುರೆ. ಅಂದರೆ ಇಲ್ಲಿ ಕ್ವಾಂಟಿಟಿನ ಕಮ್ಮಿ ಮಾಡಿ ಬೈ ಮಾಡುವಂಥದ್ದು. ಇಲ್ಲಿ 10 rupeesಲ್ಲಿ ₹5 ಲೇಸು, ಇನ್ನು ₹5ಗೆ ಕುರ್ಕುರೆ ತಗೊಳ್ಳೋದು. ಸೊ ಸೇಮ್ ಥಿಂಗ್, ಇದನ್ನು ನಾವು ಪ್ರೊಡಕ್ಷನ್ಗೆ ಅಪ್ಲೈ ಮಾಡುವಂಥದ್ದು. ಈಗ ಹೇಳಿರೋ ಅಂಥ ಎಕ್ಸಾಂಪಲ್ ಏನಿದೆ ದಟ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಕನ್ಸಂಪ್ಷನ್. ಓಕೆ, ಸೊ ಈಗ ಸೇಮ್ ಕಾನ್ಸೆಪ್ಟನ್ನ ನಾವು ಪ್ರೊಡಕ್ಷನ್ಗೆ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಟೇಬಲ್ ನೋಡಿ, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟೈರಲ್ಲಿ ನಾವು 2 ಐಟಮ್ಸ್ನ ತೊಗೊಂಡಿದ್ದೀವಿ, ದಟ್ ಈಸ್ ಕಾರ್ನ್ ಆ್ಯಂಡ್ ಕಾಟನ್. ಓಕೆ, ಸೊ ಕಾನ್ಸೆಪ್ಟ್ ಪ್ರೊಡಕ್ಷನ್ ಕಾನ್ಸೆಪ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ ಆ ಸೇಮ್ ಎಕ್ಸಾಂಪಲ್ನ. ಓಕೆ, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟೈರ್ ಏನು ಹೇಳುತ್ತೆ ಅಂದರೆ, ನಮ್ಮಲ್ಲಿ ಇರುವಂತಹ ರಿಸೋರ್ಸಸ್ನ ಬಳಸ್ಕೊಂಡು ನೀವು ಹೇಗೆ 2 ಪ್ರಾಡಕ್ಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀರಾ ಅನ್ನೋದು. ಇಲ್ಲಿ ಪಾಸಿಬಿಲಿಟೀಸ್ ಎಷ್ಟಿದೆ? 5 ಇದೆ, ನೇಮ್ಲಿ A, B, C, D, E. ಓಕೆ, ಇಲ್ಲಿ ಫಸ್ಟ್ ಪಾಸಿಬಿಲಿಟಿ ಅಂದರೆ ಎ ಪಾಸಿಬಿಲಿಟಿಯಲ್ಲಿ ಕಾರ್ನ್ 0 ಇದೆ ಆ್ಯಂಡ್ ಕಾಟನ್ 10 ಇದೆ. ಅಂದರೆ ಇಲ್ಲಿ ಇರುವಂಥ ರಿಸೋರ್ಸಸ್ಸಲ್ಲಿ ನಾವು ಕಾರ್ನ್ ಪ್ರೊಡಕ್ಷನ್ ಮಾಡ್ತಾ ಇಲ್ಲ, ಸೊ ಅಲ್ಲಿ 0. ಆ್ಯಂಡ್ ಇಲ್ಲಿ ಇರುವಂಥ ರಿಸೋರ್ಸಸ್ಸಲ್ಲಿ ನಾವು ಅದನ್ನು ಬಳಸ್ಕೊಂಡು ಯಾವುದನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಪ್ರೊಡ್ಯೂಸ್ ಮಾಡ್ತಿದ್ವಿ, ಕಾಟನನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಪೂರ್ತಿ ರಿಸೋರ್ಸಸ್ನ ನಾವು ಕಾಟನ್ಗೆ ಪ್ರೊಡಕ್ಷನ್ನ ಮಾಡ್ತಾ ಇದ್ದೀವಿ. ಓಕೆ, ಇನ್ನು ಸೆಕೆಂಡ್ ಪಾಸಿಬಿಲಿಟಿ ನೋಡಿ, ಕಾರ್ನಲ್ಲಿ 1 ಇದೆ, ಕಾಟನ್ನಲ್ಲಿ 9 ಇದೆ. ಸೆಕೆಂಡ್ ಪಾಸಿಬಿಲಿಟಿ ಬಿ ಪಾಸಿಬಿಲಿಟಿಯಲ್ಲಿ 1 ಯೂನಿಟಷ್ಟು ಕಾರ್ನ ಪ್ರೊಡ್ಯೂಸ್ ಮಾಡಿದ್ದೀವಿ ಆ್ಯಂಡ್ ಉಳಿದಿರೋ ರಿಸೋರ್ಸಸ್ನ ಕಾಟನ್ಗೆ ಬಳಸ್ಕೊಂಡಿದ್ದೀವಿ. ಸೊ ಕಾರ್ನಲ್ಲಿ 1 ಯೂನಿಟ್ ಮಾಡಿರೋದ್ರಿಂದ ಕಾಟನಲ್ಲಿ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಮಾಡಬೇಕಾಗತ್ತೆ. ಇದನ್ನೇ ನಾವು ಏನಂತ ಕರಿತೀವಿ? ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟೈರ್ ಅಂತ ಕರಿತೀವಿ. ಓಕೆ, ಒಂದು ಪ್ರಾಡಕ್ಟ್ನ ಪ್ರೊಡಕ್ಷನ್ ಹೆಚ್ಚು ಮಾಡಿದರೆ, ಒಂದು ಪ್ರಾಡಕ್ಟಿನ ಪ್ರೊಡಕ್ಷನ್ ಹೆಚ್ಚು ಮಾಡಿದರೆ ಇನ್ನೊಂದು ಪ್ರಾಡಕ್ಟಿನ ಪ್ರೊಡಕ್ಷನ್ ಏನು ಮಾಡಬೇಕಾಗತ್ತೆ? ಕಮ್ಮಿ ಮಾಡಬೇಕಾಗತ್ತೆ. ಸೊ ವಾಟ್ಸ್ ದ ರೀಸನ್ ಬಿಹೈಂಡ್ ಇಟ್? ಬಿಕಾಸ್ ಆಫ್ ಲಿಮಿಟೆಡ್ ರಿಸೋರ್ಸಸ್ಸು ಕಮ್ಮಿ ಇರೋದ್ರಿಂದ. ಸೊ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟೈರ್ ಅಂದರೆ ಕಮ್ಮಿ ರಿಸೋರ್ಸಸ್, ಅಂದರೆ ಲಿಮಿಟೆಡ್ ರಿಸೋರ್ಸಸ್ನ ಬಳಸ್ಕೊಂಡು ಹೇಗೆ ಪ್ರೊಡಕ್ಷನ್ ಮಾಡ್ತೀರಾ ಅಂತ ಹೇಳಿ. ಓಕೆ, ಇನ್ನು ಥರ್ಡ್ ಪಾಸಿಬಿಲಿಟಿ ನೋಡಿ, ಸಿ ಪಾಸಿಬಿಲಿಟಿಯಲ್ಲಿ ಕಾರ್ನು 2 ಯೂನಿಟಷ್ಟು ಪ್ರೊಡಕ್ಷನ್ ಆಗಿದೆ. ಇಲ್ಲಿ ಹಳೇದು 1 ಯೂನಿಟ್ಗಿಂತ 1 ಯೂನಿಟ್ಟು ಜಾಸ್ತಿ ಆಗಿದೆ, ಹೌದಲ್ವಾ? 1ಇಂದ 2ಗೆ ಜಂಪ್ ಆಗಿದೆ, ಅಂದರೆ 2 ಯೂನಿಟಷ್ಟು ಕಾರ್ನ್ ಪ್ರೊಡಕ್ಷನ್ ಆಗಿದೆ. ಆದರೆ ಕಾಟನಲ್ಲಿ ಮತ್ತೆ ಕಮ್ಮಿ ಪ್ರೊಡಕ್ಷನ್ ಮಾಡಬೇಕಾಗತ್ತೆ, 7 ಯೂನಿಟಷ್ಟು ಪ್ರೊಡಕ್ಷನ್ ಆಗಿದೆ ಕಾಟನಲ್ಲಿ. ಓಕೆ, ಇನ್ನು ಡಿ ಪಾಸಿಬಿಲಿಟಿಯಲ್ಲಿ 3 ಯೂನಿಟ್ಸಷ್ಟು ಕಾರ್ನ್ ಪ್ರೊಡ್ಯೂಸ್ ಆಗಿದೆ,
ಕಾಟನಲ್ಲಿ ಮತ್ತೆ ಕಮ್ಮಿ ಆಗಿದೆ. ದ ಪ್ರೊಡಕ್ಷನ್ ಆಫ್ ಕಾಟನ್ ವಿಲ್ ರೆಡ್ಯೂಸ್ ಅಗೈನ್ ಟು 4. ಸೊ 4ಗೆ ರೆಡ್ಯೂಸ್ ಆಗಿದೆ ಕಾಟನ್ನಲ್ಲಿ. ಹೌದಾ? ಇನ್ನು ಲಾಸ್ಟ್ ಪಾಸಿಬಿಲಿಟಿ ನೋಡಿ, ಈ ಪಾಸಿಬಿಲಿಟಿಯಲ್ಲಿ ಮ್ಯಾಕ್ಸಿಮಮ್ ಯೂನಿಟ್ ಆಫ್ ಕಾರ್ನ್ ಪ್ರೊಡಕ್ಷನ್ ಆದರೆ, ಮ್ಯಾಕ್ಸಿಮಮ್ ಯೂನಿಟ್ ಆಫ್ ಕಾರ್ನ್ ಪ್ರೊಡಕ್ಷನ್ ಆಯಿತು ಅಂದರೆ ವಿ ಕೆನಾಟ್ ಪ್ರೊಡ್ಯೂಸ್ ಕಾಟನ್. ಓಕೆನಾ? 4 ಯೂನಿಟ್ಸ್ ಆಫ್ ಕಾರ್ನ್ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಕಾಟನ್ನಲ್ಲಿ ಯಾವುದೇ ಪ್ರೊಡಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ವೆನ್ ಎವರ್ ಯು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಕಾರ್ನ್ ಯು ಹ್ಯಾವ್ ಟು ಡಿಕ್ರೀಸ್ ದ ಪ್ರೊಡಕ್ಷನ್ ಇನ್ ದ ಕಾಟನ್. ಓಕೆನಾ? ಸೊ ಇದನ್ನು ಇಲ್ಲಿ ನಾವು ಗ್ರಾಫ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟರ್ನ ಗ್ರಾಫಲ್ಲಿ ನೋಡೋಣ. ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್. ಓಕೆನಾ? ಇದು ವೈ ಆಕ್ಸಿಸ್ ಮತ್ತು ಇದು ಎಕ್ಸ್ ಆಕ್ಸಿಸ್. ಇದು ಕಾಟನ್, ಇದು ಕಾರ್ನ್. ನಾನಿಲ್ಲಿ ಸುಮ್ಮನೆ ರಫ್ ಸ್ಕೆಚ್ ಹಾಕಿದ್ದೀನಿ. ಸೊ ನೋಡಿ, ಇಲ್ಲಿ ಪಾಸಿಬಿಲಿಟಿ ಎ ಅಲ್ಲಿ ಕಾರ್ನ್ ಏನೂ ಇಲ್ಲ, 0. ಸೊ ಕಾಟನ್ 10 ಇದೆ. ಆ್ಯಂಡ್ ಪಾಸಿಬಿಲಿಟಿ ಬಿ ಅಲ್ಲಿ ಕಾರ್ನ್ 1 ಇದೆ. ಹೌದಾ? ಕಾಟನ್ ಬಂದು 9 ಇದೆ. ಓಕೆ. ಇನ್ನು ಪಾಸಿಬಿಲಿಟಿ ಸಿ ಅಲ್ಲಿ ಕಾರ್ನ್ 2 ಇದೆ, ಕಾಟನ್ 7 ಇದೆ. ಕಾರ್ನ್ 2, ಕಾಟನ್ 7. ಹೌದಾ? ಇನ್ನು ಪಾಸಿಬಿಲಿಟಿ ಡಿ ಅಲ್ಲಿ ಕಾರ್ನ್ 3 ಇದೆ, ಕಾಟನ್ 4 ಇದೆ. ಸಿ ಕಾರ್ನ್ 3 ಇದೆ ಅಲ್ವಾ? ಕಾರ್ನ್ 3 ಇದೆ, ಕಾಟನ್ ಬಂದು 4 ಇದೆ, ಇಲ್ಲಿದೆ. ಓಕೆ. ಆ್ಯಂಡ್ ಪಾಸಿಬಿಲಿಟಿ ಇ ಅಲ್ಲಿ ಕಾರ್ನ್ 4, ಕಾಟನ್ 0, 4. ಹೌದಾ? ಇದನ್ನು here we have to write the all possibilities. Sorry, A, B, C, D and E. ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ಟನ್ನ ನೀವು ಈ ರೀತಿ ಗ್ರಾಫ್ ಮೂಲಕ ನೀವು ಡ್ರಾ ಮಾಡಿದರೆ ಈ ರೀತಿ ಕರ್ವ್ ಬರುತ್ತೆ. ಓಕೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟೈರ್ ಅಂತ ಕರಿತೀವಿ. ಓಕೆ. ಇನ್ನು ಥರ್ಡ್ ಕ್ವೆಶ್ಚನ್ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿಯ ಸೆಂಟ್ರಲ್ ಪ್ರಾಬ್ಲಮ್ಸ್ ಯಾವುದು ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ತುಂಬ ಸಿಂಪಲ್ ಕಾನ್ಸೆಪ್ಟ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರುತ್ತೆ. ವಾಟ್ ಟು ಪ್ರೊಡ್ಯೂಸ್ ಆ್ಯಂಡ್ ಇನ್ ವಾಟ್ ಕ್ವಾಂಟಿಟೀಸ್, ಹೌ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್ ಆರ್ ಹೌ ಟು ಪ್ರೊಡ್ಯೂಸ್, ಆಮೇಲೆ ಫಾರ್ ಹೂಮ್ ಟು ಪ್ರೊಡ್ಯೂಸ್, ಏನನ್ನು ಪ್ರೊಡ್ಯೂಸ್ ಮಾಡಬೇಕು ಹಾಗೆ ಯಾವ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅದನ್ನು ನಾವು ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂತ ಕರಿತೀವಿ. ಓಕೆ. ಆಮೇಲೆ ಹೌ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್, ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಹೇಗೆ ಪ್ರೊಡ್ಯೂಸ್ ಮಾಡಬೇಕು ಗೂಡ್ಸ್ನ, ಇದನ್ನು ಪ್ರಾಬ್ಲಮ್ ಆಫ್ ಟೆಕ್ನಾಲಜಿ ಅಂತ ಕರಿತೀವಿ. ಓಕೆ. ಹಾಗೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ ಫಾರ್ ಹೂಮ್ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್, ಪ್ರಾಬ್ಲಮ್ ಆಫ್ ಅಲೋಕೇಟಿಂಗ್ ಸ್ಕೇರ್ ರಿಸೋರ್ಸಸ್. ಓಕೆನಾ. ಇನ್ನು ಫೋರ್ತ್ ಕ್ವೆಶ್ಚನ್ ನೋಡಿ, ರೈಟ್ ಶಾರ್ಟ್ ನೋಟ್ ಆನ್ ಅ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿಯ ಮೇಲೆ ಒಂದು ಶಾರ್ಟ್ ನೋಟ್ ಬರೀರಿ ಅಂತ ಕೇಳಿದ್ದಾರೆ. ಸೊ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಆದರೂ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಎಲ್ಲ ಇಂಪಾರ್ಟೆಂಟ್ ಡಿಸಿಷನ್ಸ್ ಅಂದರೆ ಯಾವ ಒಂದು ಡಿಸಿಷನ್ ಬಂದು ಗವರ್ನಮೆಂಟಿಂದ ತಗೊಳ್ಪಡುತ್ತೋ ಅದನ್ನು ನಾವು ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತ ಕರಿತೀವಿ. ಓಕೆ. ಸೊ ಸಿಂಪಲ್ ಆಗಿ ಎಲ್ಲ ಇಂಪಾರ್ಟೆಂಟ್ ಡಿಸಿಷನ್ಸ್ ದಟ್ ಈಸ್ ಅಬೌಟ್ ಪ್ರೊಡಕ್ಷನ್, ಎಕ್ಸ್ಚೇಂಜ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಮೇಡ್ ಬೈ ದ ಗವರ್ನಮೆಂಟ್. ಓಕೆ. ಈ ಎಲ್ಲ ಡಿಸಿಷನ್ಸ್ ಅಂದರೆ
ಏನಿದೆ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಆಗಿರ್ಬೋದು, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಇದೆಲ್ಲದ್ರದ್ದು ಡಿಸಿಷನ್ನ ಗೌರ್ನಮೆಂಟ್ ತೊಗೊಳುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ, ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ನ ಕೋಟ್ ಮಾಡಿ ಎಕ್ಸಾಮಲ್ಲಿ ಆನ್ಸರ್ ಮಾಡಿ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ರೈಟ್ ಅ ಶಾರ್ಟ್ ನೋಟ್ ಆನ್ ಮಾರ್ಕೆಟ್ ಎಕಾನಮಿ. ಮಾರ್ಕೆಟ್ ಎಕಾನಮಿಯ ಮೇಲೆ ಒಂದು ಶಾರ್ಟ್ ನೋಟ್ನ ಬರೀರಿ ಅಂತ ಕೇಳಿದ್ದಾರೆ. ನೋಡಿ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಮಾರ್ಕೆಟ್ ಎಕನಾಮಿ ಈಸ್ ಅನ್ ಎಕಾನಮಿ ಎಲ್ಲಿ ಎಕನಾಮಿಕ್ ಡಿಸಿಷನ್ಸ್ನ ಎಲ್ಲ ಪ್ರೈವೇಟ್ ಸೆಕ್ಟರ್ಸ್ ಮಾರ್ಕೆಟ್ ಮೆಕ್ಯಾನಿಸಮ್ ಬೇಸಿಸಲ್ಲಿ ತೊಗೊಳ್ತಾರೆ, ಅದನ್ನು ನಾವು ಮಾರ್ಕೆಟ್ ಎಕಾನಮಿ ಅಂತ ಕರೀತಾರೆ. ಸೊ ಅದನ್ನು ಒಂದು 12 ಸೆಂಟೆನ್ಸಸಲ್ಲಿ ಬರೆಸಿ ಮುಗಿಸ್ಬಿಡಿ. ಓಕೆನಾ? ಸೊ ಇಲ್ಲಿಗೆ ಅಂದರೆ ಇವತ್ತಿನ ವಿಡಿಯೋಗೆ ಚಾಪ್ಟರ್ 1 ಇಂಟ್ರೊಡಕ್ಟರಿ ಟು ಮೈಕ್ರೋ ಎಕನಾಮಿಕ್ಸ್ ಚಾಪ್ಟರ್ ಮುಗೀತು. ಓಕೆ, ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲಿನ ಹೊಸ ವ್ಯೂವರ್ಸ್ ಯಾರಿರ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋಸಿನ ನೋಟಿಫಿಕೇಷನ್ ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ, ಸೊ ಫಸ್ಟ್ ಚಾಪ್ಟರಿನ ನೋಟ್ಸ್ ರೆಡಿ ಇದೆ. ಯಾರಿಗೆ ಬೇಕಿದೆ ನನ್ನ ವಾಟ್ಸಪ್ ನಂಬರ್ 9380946179, ಈ ವಾಟ್ಸಪ್ ನಂಬರಿಗೆ ಹಾಯ್ ಎಕನಾಮಿಕ್ಸ್ ಫಸ್ಟ್ ಚಾಪ್ಟರ್ ನೋಟ್ಸ್ ಅಂತ ಹೇಳಿ ಮೆಸೇಜ್ ಹಾಕಿ. ಸೊ ನಾನು ಅದನ್ನು PDF ಅಲ್ಲಿ ಕಳಿಸ್ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಬಿಸ್ನೆಸ್ ಸ್ಟಡೀಸ್ ಇಲ್ಲ ಅಕೌಂಟೆನ್ಸ್, ಈ ಮೂರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟಿನ ಫಸ್ಟ್ ಚಾಪ್ಟರ್ ನೋಡೋಣ. Thank you.